ನಮಸ್ಕಾರ ಸ್ನೇಹಿತರೆ, ಹಂಪಿ ಟ್ರಾವೆಲ್ ಟೈಮ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇಂದು ನಾವು ನೋಡೋಣ ಹಂಪಿಯಲ್ಲಿ ಅತ್ಯಂತ ಶಾಂತ, ಭವ್ಯ ಮತ್ತು ಜನಸಂದಣಿ ಕಡಿಮೆ ಇರುವ ಒಂದು ಆಧ್ಯಾತ್ಮಿಕ ಮತ್ತು ಶಿಲ್ಪಕಲೆಗಳ ಅಮೂಲ್ಯ ರತ್ನವಾಗಿರತಕ್ಕಂಥ ಒಂದು ದೇವಸ್ಥಾನ. ಅದು ಯಾವುದಂದರೆ ಪಟ್ಟಾಭಿರಾಮ ದೇವಾಲಯ. ಸ್ನೇಹಿತರೆ, ನಾವೀಗ ಈ ದೇವಸ್ಥಾನದ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಇದನ್ನು ಯಾರು ಕಟ್ಟಿಸಿದ್ರು, ಇದು ಯಾವ ಸ್ಥಳದಲ್ಲಿ, ಇವೆಲ್ಲವನ್ನು ನಾವೀಗ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹೈಪ್ ಮಾಡಿ ಹಾಗೂ ಶೇರ್ ಮಾಡೋದನ್ನು ಮರಿಬೇಡಿ. ಈ ದೇವಸ್ಥಾನ ಇರೋದು ಕಮಲಾಪುರದಿಂದ HPCಗೆ ಹೋಗೋ ರಸ್ತೆಯಲ್ಲಿ, ಅಂದರೆ ಹಂಪಿ ಪವರ್ ಹೌಸ್ಗೆ ಹೋಗ್ತಕ್ಕಂಥ ರಸ್ತೆಯಲ್ಲಿ ಈ ದೇವಸ್ಥಾನ ಇದೆ. ಈ ದೇವಸ್ಥಾನಕ್ಕೆ ಒಟ್ಟು 3 ದ್ವಾರಗಳಿವೆ, ಉತ್ತರಕ್ಕೆ, ಪೂರ್ವಕ್ಕೆ ಮತ್ತು ದಕ್ಷಿಣಕ್ಕೆ. ನಾವೀಗ ದಕ್ಷಿಣ ದ್ವಾರದ ಮುಖಾಂತರ ದೇವಸ್ಥಾನಕ್ಕೆ ಹೋಗೋಣ. ಬನ್ನಿ, ನಾವೀಗ ದೇವಾಲಯದ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ. ಎಷ್ಟು ಸುಂದರವಾಗಿದೆ ನೋಡಿ ಈ ದ್ವಾರ ಬಾಗಿಲು. ದಕ್ಷಿಣದಿಂದ ನಾವು ಹೋಗ್ತಾ ಇದ್ದೀವಿ. ಈಗ ಈ ದೇವಸ್ಥಾನಕ್ಕೆ ಪ್ರವಾಸಿಗರು ಬರೋದು ತುಂಬ ವಿರಳ. ಕೆಲವು ಜನ ಮಾತ್ರ ಇಲ್ಲಿ ಬರ್ತಾರೆ. ಹಾಗಾಗಿ ಇಲ್ಲಿ ಜನಸಂದಣಿ ಇರಲ್ಲ ಹಂಪಿ ಥರ. ಈ ದೇವಾಲಯ ಹಂಪಿಯಲ್ಲಿ ಅತ್ಯಂತ 2ನೇ ದೊಡ್ಡ ದೇವಾಲಯ. ಪಟ್ಟಾಭಿರಾಮ ದೇವಾಲಯ ಅಂದರೆ ಪಟ್ಟಾಭಿಷೇಕಕ್ಕೆ ಸಿದ್ಧನಾಗಿರುವ ರಾಮನ ದೇವಾಲಯ. ಪಟ್ಟಾಭಿರಾಮ ದೇವಾಲಯವನ್ನು ಅಚ್ಯುತರಾಯರು ತನ್ನ ಮಡದಿಯ ನೆನಪಿಗಾಗಿ ಪುರಾತನ ವರದರಾಜಮ್ಮನ ಪಟ್ಟಣ ಎಂಬಲ್ಲಿ ಸ್ಥಾಪಿಸಿದರು. ಇದರ ಕಾಲವನ್ನು 16ನೇ ಶತಮಾನ ಎಂದು ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ. ಅಂದಿನ ಕಾಲದಲ್ಲಿ ಇದು ವಿಜಯನಗರದ ದಕ್ಷಿಣ ಉಪನಗರಗಳಲ್ಲಿ ಒಂದು ಆರ್ಥಿಕ ಸಾಂಸ್ಕೃತಿಕ ಕೇಂದ್ರವಾಗಿತ್ತು. ಕ್ರಿಸ್ತಶಕ 1540ರಲ್ಲಿ ಈ ದೇವಸ್ಥಾನವು ನಿರ್ಮಾಣವಾಯಿತೆಂದು ಹೇಳುತ್ತಾರೆ. ಕೆಲವು ಶಾಸನಗಳು ತಿಮ್ಮರಾಜನೆಂಬ ವ್ಯಕ್ತಿಯ ಹೆಸರನ್ನು ಸೂಚಿಸುತ್ತವೆ. ಕ್ರಿಸ್ತಶಕ 1565ರ ವಿಜಯನಗರ ವಿನಾಶದ ನಂತರ ದೇವಾಲಯ ಸಂಪೂರ್ಣವಾಗಿ ಪೂರ್ಣಗೊಳ್ಳದೇ ಉಳಿದಿದೆ. ಸ್ನೇಹಿತರೆ, ನೋಡ್ತಾ ಎಷ್ಟು ವಿಶಾಲವಾದ ಪ್ರಾಂಗಣ ಇದು. ತುಂಬ ವಿಶಾಲವಾದ ಪ್ರಾಂಗಣ, ಅದ್ಭುತವಾಗಿದೆ ದೇವಾಲಯ. ಇಲ್ಲಿಯ ವಾಸ್ತುಶಿಲ್ಪ ಕೂಡ ತುಂಬ ಸುಂದರವಾಗಿದೆ. ಈ ದೇವಾಲಯದ ವಿಸ್ತೀರ್ಣ 163 ಮೀಟರ್ ಉದ್ದ ಹಾಗೂ 93 ಮೀಟರ್ ಅಗಲ ಇದೆ. ಇದು ಹಂಪಿಯಲ್ಲಿರತಕ್ಕಂಥ ಅತ್ಯಂತ ದೊಡ್ಡ ಸಮತಲ ದೇವಾಲಯಗಳಲ್ಲಿ ಒಂದಾಗಿದೆ. ಈ ದೇವಸ್ಥಾನದಲ್ಲಿರುವ 2 ದೇವಾಲಯಗಳು ಪೂರ್ವಾಭಿಮುಖವಾಗಿವೆ. ಈಗ ನೋಡ್ತಾ ಇದ್ದೀರಲ್ಲ, ಇದು 5 ಅಂತಸ್ತಿನ ಗೋಪುರ. ಕೆಳಗಡೆ ಗ್ರಾನೈಟ್ ಕಲ್ಲು, ಮೇಲೆ ಇಟ್ಟಿಗೆ ಗಾರೆಗಳನ್ನು ಮಾಡಿದ ಒಂದು ಗೋಪುರ ಇದು. ನೋಡಿ, ಇಲ್ಲಿಂದ ವ್ಯೂ ಎಷ್ಟು ಸುಂದರ ಕಾಣುತ್ತೆ. ನೀವು ವಿಶಾಲವಾದ ಪ್ರಾಂಗಣ ಇದು ನೋಡಿ. ಶಿಲ್ಪ ಯಾವ ರೀತಿ ಕೆತ್ತಿದ್ದಾರೆ ಇಲ್ಲಿ, ನೃತ್ಯ ಮಾಡ್ತಕ್ಕಂಥ ಶಿಲ್ಪಿಗಳು. ನನ್ನ ಎಡಗಡೆ ಇರೋದು ಕಲ್ಯಾಣ ಮಂಟಪ, ಎದುರಿಗಿರೋದು ಪಟ್ಟಾಭಿರಾಮ ದೇವಾಲಯ. ಸೊ ನಾವೀಗ ಈ ಬಲಗಡೆ ನೋಡ್ತಿದ್ರಲ್ಲ, ಇದು ಬಾವಿ. ದೇವಸ್ಥಾನದ ಪ್ರತಿನಿತ್ಯದ ಪೂಜೆಗಳಿಗೆ, ಅಡಿಗೆ ಮಾಡಲಿಕ್ಕೆ, ಇವೆಲ್ಲದಕ್ಕೂ ಉಪಯೋಗ ಮಾಡ್ಕೊಳ್ತಾ ಇದ್ರು. ಬಾವಿಯ ನೀರು ಈಗ ಬಳಕೆ ಆಗ್ತಾ ಇಲ್ಲ. ಈಗ ಕೇವಲ ಮಳೆ ನೀರು ಮಾತ್ರ ನಿಂತಿರ್ತವೆ. ಹಾಗಾಗಿ ಬಾವಿಯ ರಕ್ಷಣೆಗಾಗಿ ಮುಚ್ಚಿದ್ದಾರೆ. ಇದು ಹೋಮ ಮಂಟಪ. ಈಗ ನೋಡ್ತಾ ಇದ್ರಲ್ಲ, ಹೋಮ ನಡ್ತಕ್ಕಂಥ ಒಂದು ಮಂಟಪ ಇದು. ಅದ್ಭುತವಾದ ಸ್ಥಳ ಇದು. ಹಂಪಿ ತುಂಬ ಜನರು ಭೇಟಿ ಕೊಡೋ ಸ್ಥಳ. ಆದರೆ ವಿಚಿತ್ರ ಎಂಬಂತೆ ಈ ದೇವಾಲಯಕ್ಕೆ ಪ್ರವಾಸಿಗರು ಬರಲ್ಲ. ಅದಕ್ಕೆ ಇದನ್ನು ಹಂಪಿಯ ಮೌನ ಪ್ರಾಂಗಣ ಅನ್ಬೋದು. ದೇವಸ್ಥಾನಕ್ಕೆ ಬರ್ತಕ್ಕಂಥ ಭಕ್ತರು ಹಾಗೂ ಇಲ್ಲಿ ಕಲ್ಯಾಣ ಮಂಟಪ ಇರೋದರಿಂದ ಇಲ್ಲಿಗೆ ಮದುವೆ ಬರತಕ್ಕಂಥ ಜನರಿಗೆ ಅಡುಗೆ ಮಾಡಲಿಕ್ಕೆ ಅಂತಲೇ ಇದು ಇರತಕ್ಕಂಥ ಅಡುಗೆ ಮನೆ. ತುಂಬ ವಿಶೇಷವಾಗಿದೆ ಇದು.
ಸ್ನೇಹಿತರೆ, ಪಟ್ಟಾಭಿರಾಮ ದೇವಾಲಯದಲ್ಲಿ ನೀವು ವಿಶಾಲವಾದ ಪ್ರಾಕಾರ, ಭವ್ಯ ಗೋಪುರಗಳು, ಕಂಬಗಳ ಕಲಾಶಿಲ್ಪಗಳು, ಬಾವಿ, ಉತ್ಸವ ಮಂಟಪ, ಹೋಮ ಮಂಟಪ, ಅಮ್ಮನವರ ದೇವಸ್ಥಾನ ಇವೆಲ್ಲವನ್ನು ನೀವು ನೋಡ್ಬೋದು. ಬನ್ನಿ ನಾವೀಗ ಈ ದೇವಾಲಯದ ಒಳಗಡೆ ಹೋಗೋಣ. ಎಷ್ಟು ದೊಡ್ಡ ಪ್ರಾಂಗಣ ಇದು. ಸೊ ಫಸ್ಟ್ ನಾವೀಗ ದೇವಾಲಯಕ್ಕೆ ಹೋಗೋಣ. ದೇವಸ್ಥಾನಕ್ಕೆ ದಕ್ಷಿಣಕ್ಕೆ ಮತ್ತು ಉತ್ತರಕ್ಕೆ ಬಾಗಿಲುಗಳಿವೆ. ನಾವು ಈ ಪೂರ್ವದ ದ್ವಾರದ ಮುಖಾಂತರ ಒಳಗಡೆ ಹೋಗೋಣ. ಈ ಸಭಾಮಂಟಪ, ಭವ್ಯವಾದ ಸಭಾಮಂಟಪವನ್ನು ನೀವು ನೋಡ್ತಾ ಇದ್ರಿ ಸ್ನೇಹಿತರೆ. ಸ್ನೇಹಿತರೆ, ಈ ಸಭಾಮಂಟಪದಲ್ಲಿ ಒಟ್ಟು 56 ಕಂಬಗಳಿವೆ. ಪ್ರತಿಯೊಂದು ಕಂಬವೇ ಒಂದು ಕಲೆಯ ಪಾಠಶಾಲೆ ಅಂತಿದೆ. ಕಂಬಗಳ ಮೇಲೆ ವೈಷ್ಣವ ದೇವತೆಗಳು, ಹನುಮಂತ, ಗರುಡ, ರಾಮ, ನೃತ್ಯದ ಭಂಗಿಗಳು, ಸಂಗೀತ ವಾದ್ಯಕಾರರು ಮತ್ತು ಇನ್ನೂ ಅನೇಕ ಉಬ್ಬು ಶಿಲ್ಪಗಳನ್ನು ನೀವಿಲ್ಲಿ ನೋಡ್ಬೋದು. ಇದು ರಾಮನ ದೇವಾಲಯ ಆಗಿರೋದ್ರಿಂದ ಸಾಕಷ್ಟು ರಾಮನ ಉಬ್ಬು ಚಿತ್ರಗಳನ್ನು ಇಲ್ಲಿ ನೋಡ್ಬೋದು. ಸ್ನೇಹಿತರಿಗೆ ನೋಡ್ತಾ ಇದ್ರಲ್ಲ, ಮೇಲ್ಛಾವಣಿ ತುಂಬ ಸಿಂಪಲ್ ಆಗಿದೆ. ಈಗ ನಾವು ಅಂತರಾಳಕ್ಕೆ ಹೋಗ್ತಾ ಇದ್ದೀವಿ ಸಭಾಮಂಟಪದಿಂದ. ನೋಡಿ ಎಷ್ಟು ಭವ್ಯವಾಗಿದೆ. ನೇರವಾಗಿ ಎದುರಿಗಿರೋದೇ ಗರ್ಭಗುಡಿ. ಸಾಕಷ್ಟು ಕತ್ತಲಿದೆ, ನೋಡೋಣ. ನನ್ನ ಕಲ್ಪನೆ ಪ್ರಕಾರ ಪಟ್ಟಾಭಿರಾಮನ ಮೂರ್ತಿಯನ್ನು ನಾನಿಲ್ಲಿ ತೋರಿಸಿದ್ದೇನೆ. ಒಳಗದು ನಾವೀಗ ಪ್ರದಕ್ಷಿಣಾ ಪಥದಲ್ಲಿ ಹೋಗ್ತಾ ಇದ್ದೀನಿ. ಕತ್ತಲಿದೆ, ನಮಗೆ ಇಬ್ಬರು ಚಿಕ್ಕ ಹುಡುಗರು ಹೆಲ್ಪ್ ಮಾಡ್ತಾ ಇದ್ದಾರೆ. ಸೊ ಬೆಳಕಿನ ಕಿಂಡಿ ಯಾವ ರೀತಿ ಬೆಳಕು ಒಳಗಡೆ ಪ್ರವೇಶ ಮಾಡ್ತಂತ ನೋಡ್ಬೋದು. ವಿಜಯ ವಿಠಲ ದೇವಸ್ಥಾನಂತೆಯೇ ಇಲ್ಲಿ ಈ ಒಂದು ಪ್ರದಕ್ಷಿಣಾ ಪಥ ಇದೆ. ಈ ಕತ್ತಲಲ್ಲೇ ಹೋಗ್ತಾ ಇದೀವಿ ಈಗ. ಕೆಳಗಡೆ ನೀರು ಹರಿಯುತ್ತೆ. ಮೇಲ್ಗಡೆಯಿಂದ ಬರ್ತಕ್ಕಂಥ ಬೆಳಕು ನೀರಿನ ಮೇಲೆ ಬಿದ್ದಾಗ ಪ್ರತಿಫಲನದಿಂದಾಗಿ ಇಡೀ ಒಂದು ಪ್ರದಕ್ಷಿಣಾ ಪಥ ಬೆಳಕು ಮೂಡುತ್ತೆ. ಎಂಥ ವೆಂಟಿಲೇಷನ್ ನೋಡಿ ಆಗಿನ ಕಾಲದಲ್ಲಿ ಇದು. ನೀವು ನೋಡಿ ಬೆಳಕಿನ ವ್ಯವಸ್ಥೆ ಯಾವ ರೀತಿ ಇದೆ ಅಂತ ನೋಡ್ಬೋದು. ಈಗ ಕಾಣ್ತಾ ಇದೆ ನೋಡಿ ಬೆಳಕು. ಸೊ ಒಂದು ಸುತ್ತು ದೇವಸ್ಥಾನ ಹಾಕಿಕೊಂಡು ಬಂದ್ವಿ ನಾವು. ಆ ಬಾಗಿಲಿಂದ ಹೋಗಿ ಈ ಬಾಗಿಲಿಂದ ಹೊರಗಡೆ ಬಂದ್ವಿ. ಒಂದು ದೊಡ್ಡ ಪೀಠ ಇದೆ. ಇದು ಸುಮಾರು ಒಂದು 7 ಅಡಿ ಇರ್ಬೋದು. ಇನ್ನೂ 3-4 ಚಿಕ್ಕ ಪೀಠಗಳಿವೆ. ಸೊ ಭವ್ಯವಾದ ಪಟ್ಟಾಭಿರಾಮನ ಪ್ರತಿಷ್ಠಾಪನೆ ಮಾಡೋದು ಆವಾಗಿನ ಕಾಲದ ಉದ್ದೇಶ ಆಗಿರ್ಬೋದು. ಇಲ್ಲಿ ಈಗ ನಾನು ತೋರಿಸ್ತಾ ಇದ್ದಲ್ಲ, ಈ ರೀತಿ ಪಟ್ಟಾಭಿರಾಮನ ಮೂರ್ತಿಯನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಲಿಕ್ಕೆ ತಯಾರಿ ಮಾಡಿಕೊಂಡಿರ್ಬೋದು ಎಂದು ನನಗನ್ನಿಸುತ್ತೆ. ನೋಡಿ ಯಾವ ರೀತಿ ಇದೆ ದೇವಸ್ಥಾನ. ಒಳಗಡೆ ಕೂಡ ಎಷ್ಟೊಂದು ಬೆಳಕಿನ ವ್ಯವಸ್ಥೆ ಇದೆ ಇಲ್ಲಿ. ಪ್ರತಿಯೊಂದು ಕಂಬಗಳ ಮೇಲೂ ರಾಮ, ಹನುಮಂತ, ಕುಬೇರ ಇವೆಲ್ಲರ ಕೆತ್ತನೆಗಳನ್ನು ಇಲ್ಲಿ ನೋಡ್ಬೋದು ನೀವು. ಇಲ್ಲಿ ನೋಡಿ ಬೆಳಕಿನ ವ್ಯವಸ್ಥೆ ಬರಲಿಕ್ಕೆ ಯಾವ ರೀತಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಕಂಬಗಳ ಮೇಲೆ ನರಸಿಂಹನ ಕೆತ್ತನೆಗಳು ಕೂಡ ನೀವು ನೋಡ್ಬೋದು. ಬಾಲಕೃಷ್ಣನ ವಿಗ್ರಹ, ರಾಮ,
ಆಂಜನೇಯ, ಕುಬೇರ ಇವರೆಲ್ಲನ್ನ ಈ ಕಂಬಗಳ ಮೇಲೆ ಕೆತ್ತಿದ್ದಾರೆ. ನೋಡಿ ಆಂಜನೇಯ ಯಾವ ರೀತಿ ಇದ್ದಾನಂತೆ. ಸಾಕಷ್ಟು ಆಂಜನೇಯನ ಇಲ್ಲಿ ನೋಡ್ಬೋದು ನೀವು. ಇಲ್ಲಿ ರಾಮನ ಮೂರ್ತಿ ನೋಡ್ಬೋದು. ಇಲ್ಲಿ ನೋಡಿ, ಪ್ರತಿಯೊಂದು ಕಂಬಗಳ ಮೇಲೆ ರಾಮನ ಮೂರ್ತಿಯನ್ನು ನೋಡ್ಬೋದು ನೀವು. ಬಾಲಕೃಷ್ಣನ ವಿಗ್ರಹ, ಇಲ್ಲಿ ಕೂಡ ರಾಮ, ಎಲ್ಲೆಲ್ಲಿಯೂ ರಾಮ. ಹನುಮ, ವೇಣುಗೋಪಾಲ, ಧ್ಯಾನಮಗ್ನ ಆಗಿರುವಂತಕ್ಕಂಥ ಮೂರ್ತಿ, ಶಂಖ. ಪ್ರತಿಯೊಂದು ಕಂಬದಲ್ಲೂ ನೀವು ಹನುಮ ಅಂತೂ ವಾಮನ ಅವತಾರ ನೋಡ್ಬೋದು. ಇಲ್ಲಿ ನೋಡಿ ಎಷ್ಟು ಸುಂದರವಾದ ಚಿತ್ರಣ. ಇಲ್ಲಿ ಹಸುವೊಂದು ತನ್ನ ಮಗು ಕರುವಿಗೆ ಹಾಲು ಕೊಡ್ತಕ್ಕಂಥ ಒಂದು ದೃಶ್ಯ. ಹನುಮ, ಕುಬೇರ, ಈ ದೇವಸ್ಥಾನ ನೋಡಲಿಕ್ಕೆ ನಿಮಗೆ 3 ಗಂಟೆ ಆದರೂ ಬೇಕು. ಕುರಿಕಾಯಿ ಅಂತ ಒಂದು ದೃಶ್ಯ ಇದು, ಕುರಿಕಾಯಿ. ಯಾವ ರೀತಿ ಕೆತ್ತನೆಗಳನ್ನು ನೋಡ್ಬೋದು. ಹನುಮ, ಎಷ್ಟೋ ಸುಂದರವಾದ ಕೆತ್ತನೆಗಳನ್ನು ನೀವು ನೋಡ್ಬೋದು. ನೋಡಿ, ಲಕ್ಷ್ಮೀ ನರಸಿಂಹ ಅಂತ ಹೇಳ್ಬೋದು. ವಿಶಿಷ್ಟ ಭಂಗಿಯ ಶಿಲ್ಪಗಳನ್ನು ಈ ಕಂಬಗಳ ಮೇಲೆ ಕೆತ್ತಿದ್ದಾರೆ. ಸೊ ಪೂರ್ತಿಯಾಗಿ ನೀವು ತೋರಿಸ್ಬೇಕಂದ್ರೆ ಸುಮಾರು 2 ಗಂಟೆ ಆಗುತ್ತೆ ಈ ಒಂದು ದೇವಸ್ಥಾನದ. ಚಿಕ್ಕದಾಗಿ ಇದನ್ನು ನಾನು ತೋರಿಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಇಲ್ಲಿ ನೋಡಿ, ಇದು ವಿಶೇಷ ಕೆತ್ತನೆ. ಇದು ಗೋಪಿಕಾ ಸ್ತ್ರೀಯರ ಬಟ್ಟೆಗಳನ್ನು ಶ್ರೀಕೃಷ್ಣ ತೆಗೆದುಕೊಂಡು ಹೋಗಿ ಮರದ ಮೇಲೆ ಕುಳಿತಿದ್ದಾನೆ. ಆ ಗೋಪಿಕಾ ಸ್ತ್ರೀಯರು ಕೃಷ್ಣನ ಕೈ ಮುಗಿದು ಬೇಡ್ಕೊಳ್ತಾ ಇದ್ದಾರೆ, ತಮ್ಮ ಬಟ್ಟೆ ವಾಪಸ್ ಕೊಡು ಅಂತ ಹೇಳ್ಬಿಟ್ಟು. ಅಂಥ ಕಲ್ಪನೆ ಇಲ್ಲ ಚಿತ್ರ ಇದು ಅನ್ಬೋದು. ನನ್ನ ಎದುರಿಗೆ ಕಾಣ್ತಾ ಇದೆಯಲ್ಲ, ಅದೇ ಅಮ್ಮನವ್ರ ಗುಡಿ. ಬಲಗಡೆ ಇರತಕ್ಕಂಥ ಸಾಲು ಮಂಟಪಗಳೆಲ್ಲ ಧ್ಯಾನ ಮಂಟಪಗಳು. ವಿಶಾಲವಾದ ಪ್ರಾಂಗಣ ನೋಡಿ, ಎಷ್ಟು ಚೆನ್ನಾಗಿದೆ ಈ ಧ್ಯಾನ ಮಂಟಪಗಳು. ತುಂಬ ಸುಂದರವಾದ ಪ್ರಾಂಗಣ ಇದು. ಹೆಚ್ಚಿನ ಜನಜಂಗುಳಿ ಇಲ್ಲ. ನೀವು ಫೋಟೋ ತೆಗೆಸ್ಕೊಳ್ಳಿಕ್ಕೆ ಹಾಗೂ ಧ್ಯಾನ ಮಾಡಲಿಕ್ಕೆ, ಶಾಂತ ಸಮಯವನ್ನು ಕಳಿಬೇಕಂದ್ರೆ ಈ ದೇವಸ್ಥಾನಕ್ಕೆ ಬರಬೇಕು. ತುಂಬ ಸರಳವಾದ ದೇವಸ್ಥಾನ ಅಂತ ಹೇಳ್ಬೋದು, ಅಮ್ಮನವರ ದೇವಸ್ಥಾನ. ಕಂಬಗಳ ಮೇಲೆ ಯಾವುದೇ ಕೆತ್ತನೆಗಳಿಲ್ಲ. ಇದು ಗರ್ಭಗುಡಿಯ ಬಾಗಿಲು. ಮೇಲೆ ನೋಡ್ಬೋದು ನೀವು ಗಜಲಕ್ಷ್ಮಿಯನ್ನು. ಯಾವುದೇ ಮೂರ್ತಿ ಇಲ್ಲ. ಪಟ್ಟಾಭಿರಾಮ ದೇವಾಲಯ ಪೂರ್ವಾಭಿಮುಖವಾಗಿದ್ದು, ಗರ್ಭಗುಡಿ, ಅಂತರಾಳ, ಸಭಾಮಂಟಪ ಇದೆ. ತುಂಬ ಸುಂದರವಾದ ಸಂಕೀರ್ಣ ಅಂತ ಹೇಳ್ಬೋದು. 3 ಅಂತಸ್ತಿನ ಗೋಪುರ ಇದೆ, ಇಟ್ಟಿಗೆ ಗಾರೆಗಳಿಂದ ಮಾಡಿದ. ಅಮ್ಮನವರ ಗೋಪುರ 2 ಅಂತಸ್ತಿನ ಗೋಪುರ, ದ್ರಾವಿಡ ಶೈಲಿಯಲ್ಲಿದೆ. ಈ ದೇವಸ್ಥಾನವು ದ್ರಾವಿಡ ಶೈಲಿಯಲ್ಲಿದೆ. ನೋಡಿ, ಇದೆ ಹ್ಯಾಲಿ ಪ್ರಾಣಿ ಯಾವ ರೀತಿ ಇದೆ ಅಂತ ನೋಡ್ಬೋದು. ವಿಶೇಷವಾದ ಕೆತ್ತನೆ ಅಂತ ಹೇಳ್ಬೋದು, 3D ಕೆತ್ತನೆ.
ಪಟ್ಟಾಭಿರಾಮ ದೇವಾಲಯವು ಒಂದು ದೊಡ್ಡ ಚೌಕಾಕಾರದ ನಗರದ ಥರ ಕಾಣುತ್ತೆ. ಇಲ್ಲಿ ನೀವು ದೊಡ್ಡದಾದ ಪ್ರಾಕಾರ 3 ಗೋಪುರಗಳನ್ನು ನೋಡ್ಬೋದು. ಮಧ್ಯಭಾಗದಲ್ಲಿ ಮಹಾಮಂಟಪ, ಅದರ ಹಿಂದೆ ಗರ್ಭಗುಡಿ, ಉತ್ತರ ದಕ್ಷಿಣ ಮುಖಮಂಟಪಗಳು, ವಾಯುವ್ಯದಲ್ಲಿ ಅಮ್ಮನವರ ಗುಡಿ, ಆಗ್ನೇಯದಲ್ಲಿ ಕಲ್ಯಾಣ ಮಂಟಪ, ಒಳಹೊಕ್ಕಂತೆ ಕಂಬಗಳ ಸರಪಳಿಯನ್ನೇ ನೀವು ನೋಡ್ಬೋದು. ಸ್ನೇಹಿತರೆ, ಈಗ ನೋಡ್ತಾ ಇದ್ರಲ್ಲ, ಇದು ಕಲ್ಯಾಣ ಮಂಟಪ. ಬನ್ನಿಂದು ಕೂಡ ನೋಡೋಣ. ತುಂಬ ವಿಶಾಲವಾದ ಒಂದು ಕಲ್ಯಾಣ ಮಂಟಪ ಅಂತ ಹೇಳ್ಬೋದು. ಇದು ಉತ್ತರಕ್ಕೆ ಮುಖ ಮಾಡಿದೆ. ಇಲ್ಲಿ ಕೂಡ ನೀವು ಸಾಕಷ್ಟು ಉಬ್ಬು ಶಿಲ್ಪಗಳನ್ನು ನೀವು ನೋಡ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ ಇದು ಕಲ್ಯಾಣ ಮಂಟಪ. ಕಂಬಗಳ ಸರಪಳಿಯನ್ನು ನೀವು ನೋಡ್ಬೋದು. ಇಲ್ಲಿ ಕೂಡ ನೋಡಿ ಎಷ್ಟು ಚೆನ್ನಾಗಿದೆ ಕೆತ್ತನೆಗಳ. ಹನುಮ, ಕುರಿಗಾಯಿ ನೋಡಿ, ಎಷ್ಟೊಂದು ಕಂಬಗಳು. ನೋಡಿ ಯಾವ ರೀತಿ. ಸ್ನೇಹಿತರೆ, ನೀವು ಹಂಪಿ ಬಂದಾಗ ತಪ್ಪದೇ ಈ ದೇವಸ್ಥಾನವನ್ನು ಭೇಟಿ ಮಾಡಿ. ತುಂಬ ಸುಂದರವಾದ ದೇವಸ್ಥಾನ ಇದು. ಮೇಲ್ಛಾವಣಿ ತುಂಬ ಸಿಂಪಲ್ ಆಗಿದೆ. ಅದ್ಭುತವಾದ ಒಂದು ಕಲ್ಯಾಣ ಮಂಟಪ ಇದು. ಆಗಿನ ಕಾಲದಲ್ಲಿ ಈ ಪರಿಕಲ್ಪನೆ ಒಂದು ವಿಶೇಷ. ಈ ಕಂಬಗಳು ವಿಜಯ ವಿಠಲ್ ದೇವಸ್ಥಾನದಲ್ಲಿರ್ತಕ್ಕಂಥ ಮ್ಯೂಸಿಕಲ್ ಪಿಲ್ಲರ್ ಥರ ಕಾಣ್ತವೆ. ದೊಡ್ಡ ಬಂಡೆಗರುಗಳ ಮೇಲ್ಛಾವಣಿಯನ್ನು ನೀವು ನೋಡ್ತಾ ಇದ್ರೆ. ಕಲ್ಯಾಣ ಮಂಟಪದ ಕಂಬದ ಮೇಲೆ ವಿಶೇಷವಾದ ನಾಗಬಂಧವನ್ನು ನೀವು ನೋಡ್ಬೋದು. ಎಷ್ಟು ಸುಂದರವಾಗಿ ಎತ್ತಿದ್ದಾರೆ ನೋಡಿ. ಇದು ಹಂಪಿಯಲ್ಲಿ ಪ್ರತಿಯೊಂದು ದೇವಾಲಯಕ್ಕೂ ಪುಷ್ಕರಣಿಗಳನ್ನು ನಿರ್ಮಿಸಿದ್ದಾರೆ. ಇಲ್ಲಿ ಕೂಡ ಪಟ್ಟಾಭಿರಾಮ ದೇವಾಲಯಕ್ಕೆ ಪುಷ್ಕರಣಿಯನ್ನು ನಿರ್ಮಾಣ ಮಾಡಿದ್ದಾರೆ. ಪಟ್ಟಾಭಿರಾಮ ದೇವಾಲಯ ಕೇವಲ ದೇವಾಲಯವಲ್ಲ, ಇದು ಹಂಪಿಯಲ್ಲಿರುವ ಅತ್ಯುತ್ತಮ ವಾಸ್ತುಶಿಲ್ಪದ ಉದಾಹರಣೆ. ಸ್ನೇಹಿತರೆ, ಇದಾಗಿತ್ತು ಇಂದಿನ ವಿಶೇಷ ವಿಡಿಯೋ, ಪಟ್ಟಾಭಿರಾಮ ದೇವಾಲಯ. ಮತ್ತಷ್ಟು ಇಂಥ ವಿಡಿಯೋಗಳಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಾಮೆಂಟ್ ಹಾಕೋದನ್ನು ಮರಿಬೇಡಿ. ಪ್ರತಿಯೊಬ್ಬರು ನನ್ನ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಸೋದನ್ನು ಮರಿಬೇಡಿ. ಧನ್ಯವಾದಗಳು.